ಬೆಳಗಾವಿ ವಿಶ್ವವಿದ್ಯಾಲಯ ನಮಗ್ ಬೇಕೇ ಬೇಕ್ರಿ. ಯಾಕಂತಂದ್ರ ನಮ್ಮಲ್ಲಿ ಇರುವಂತ ವಿದ್ಯಾರ್ಥಿಗಳು ಬೆಳಗಾವಿಗೆ ಜರ್ನಿ ಮಾಡ್ಬೇಕಂದ್ರ 3-4 ತಾಸ ಆಗ್ತೈತಿ. ಅದ್ರ ಸಂಬಂಧ ನಾವೆಲ್ಲಾರು ಬಾಳ್ ನೊಂತೀವ್ರಿ. ಮತ್ ನಮ್ದು ಅರ್ಧ ಎಲ್ಲ ನಮ್ದು ವಿದ್ಯಾಭ್ಯಾಸ ಬರೀ ಬಸ್ನಾಗೆ ಹೋಗುದಾಗ್ತೈತ್ರಿ. ಅದ್ರ ಸಂಬಂಧ ನಮಗ್ ವಿಶ್ವವಿದ್ಯಾಲಯ ಇಲ್ಲೇ ಬೇಕ್ರಿ. ಅದಕ್ಕೆ ನಾವ್ ಈ ಹೋರಾಟ ಮಾಡಾಕತ್ತೀವ್ರಿ. ಈ ಹೋರಾಟ ನಮಗ್ ನ್ಯಾಯ ಸಿಗೋ ಮಟ್ಟ ನಮಗ್ ಈ ಹೋರಾಟ ನಿಂದ್ರುದಿಲ್ರಿ. ನಾವ್ ಗಾಂಧಿ ಚೌಕದಿಂದ ಬಂದಿವ್ರಿ. ಬೇಡಿಕೆ ಇರಿಸ್ಲಿಕ್ಕಂದ್ರ ನಾವು ನಮ್ದು ಹೋರಾಟ ಅಂತೂ ನಿಂದ್ರಿಸೋದಿಲ್ರಿ, ಒಟ್ಟ ನಿಂದ್ರಿಸೋದಿಲ್ರಿ. ಇದು ಮುಂದುವರಿದೇರಿ ಹಿಂಗೇರಿ. ಇದು ಯಾವಾಗ ನಮಗ್ ನ್ಯಾಯ ಸಿಗ್ತೈತಲ್ಲ ಅವಾಗ ನಾವ್ ಈ ಹೋರಾಟ ನಿಂದ್ರಿಸ್ತೀವ್ರಿ. ಅಲ್ಲಿ ತನ ಇದು ರಾಜ್ಯ ಸರ್ಕಾರಕ್ಕೆ ಮುಟ್ಟುತನ ನಾವ್ ಇಷ್ಟೇ ಹೋರಾಟ ಮಾಡೋರೇರಿ. ಏನ್ರಿ? ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಬೇಕ್ರಿ. ವಿಜಾಪುರ ಇಷ್ಟು ದೊಡ್ಡ ಜಿಲ್ಲೆ ಐತಿ. ನಿಮ್ ಜಿಲ್ಲೆಗೆ ನೀವು ಯೂನಿವರ್ಸಿಟಿ ಕೇಳಾಗತ್ತಿಲ್ಲ, ಬಾಗಲಕೋಟೆ ಜಿಲ್ಲೆಗೆ ಹೋಗಿ ಸೇರ್ಸಂತೀರಿ. ನಿಮ್ ಜಿಲ್ಲೆಗೆ ಕೇಳಬಹುದಾಗಿತ್ತಲ್ಲ ನೀವು ಎಬಿಪಿ ಹೌದ್ರಿ. ಆದ್ರ ಎಲ್ಲಿ ಬಾಗಲಕೋಟೆ ಅನ್ನೋದು ವಿಜಯಪುರ ಜಿಲ್ಲೆಯಿಂದ ಬೇರ್ಪಟ್ಟ ಒಂದು ಶಿಶು. ಅಲ್ಲಿ ಹೋಯ್ತು ನೀವು ಏನಪ್ಪ ನಿಮ್ ಯೂನಿವರ್ಸಿಟಿ ನೀವು ಸೇರ್ಸಂತ ಕೇಳ್ಕೊತೀರಿ. ಅದನ್ನ ಕೇಳ್ಕೊಬಹುದಾಗಿತ್ತಲ್ಲ ಬಿಜಾಪುರಕ್ಕೆ ನಮ್ಮ ಯೂನಿವರ್ಸಿಟಿ ಕೊಡ್ರಿ ಅಂತ. ನಮ್ ಸಂಬಂಧ ಅಷ್ಟೇ ಅಲ್ರಿ, ಎಲ್ಲಾರ್ದು ನೋಡ್ಕೋಬೇಕ್ರಿ. ನಾವ್ ಅಷ್ಟೇ ಕಲಿಯಲ್ರಿ, ಎಲ್ಲಾರು ಕಲಿತಾರಿ. ಅದ್ರ ಸಂಬಂಧ ಎಲ್ಲಾರ್ಗಿ ಶಿಕ್ಷಣ ಸಿಕ್ಕ್ರೆ ಎಲ್ಲಾರ್ಗಿ ಸಿಗಬೇಕಲ್ರಿ. ನಾವ್ ಅಷ್ಟೇ ಮುಂದೆ ಹೋದ್ರೆ ಹಂಗ್ರಿ ಹಿಂದಿನವ್ರ ಏನ್ ಮಾಡ್ಬೇಕ್ರಿ? ಮತ್ತೆ ಜಮಖಂಡಿ ಆದ್ರೂ ಇಲ್ಲಿ ಬಿಜಾಪುರದಿಂದ 80 ಕಿಲೋಮೀಟರ್ ಐತಿ. ಬಿಜಾಪುರದಾಗ ಆದ್ರೆ ಅರ್ಧ ತಾಸ ನೀವು ಮುಗಿಸ್ಕೊಂಡ್ಬರ್ಬೋದಲ್ಲ ಕೆಲಸ. ಆದ್ರೆ ಇನ್ನ ದೂರಿನವ್ರು ಬರ್ತಾರಲ್ರಿ ಸರ್, ದೂರಿನವ್ರಿಗೆ ಬೇಕಲ್ರಿ. ಮತ್ತ ಅದ್ರ ಸಂಬಂಧ ಎಲ್ಲಾರ್ಗಿ ಬೇಕಂತ ಹೇಳಿ ನಾವ್ ಇದು ಹೋರಾಟ ಮಾಡತ್ತೀವಿ ಅಷ್ಟೇ. ನೀಲಮ್ಮ ಪೂಜಾರಿ. ಯಾವ ಸ್ಕೂಲ್ ನಿಮ್ದು? ನಮ್ದು ವಿಬಿ ದರ್ಬಾರ್ ಕಾಲೇಜ್, ಡಿಗ್ರಿ ಕಾಲೇಜ್. ಇವತ್ತಿನ ಹೋರಾಟ ಯಾವ ಕೂರ್ತೀವಿ ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಈಗ ಆಲ್ರೆಡಿ ನಾವು ನಮ್ಮ ವಿದ್ಯಾರ್ಥಿ ಪರಿಷತ್ನ ಬ್ಯಾನರ್ ನಲ್ಲಿ ಏನಿದೆ ವಿಷಯ ಗೊತ್ತಿದೆ. ಸಾಕಷ್ಟು ಇವತ್ತೇನು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ 130 ಕಾಲೇಜುಗಳೇನ್ ಬರ್ತಾವಲ್ಲ ವಿಶ್ವವಿದ್ಯಾಲಯಕ್ಕೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ, ಆ ವಿಶ್ವವಿದ್ಯಾಲಯಕ್ಕೆ ಬರುವಂತ ನಮ್ಮ 130 ಕಾಲೇಜುಗಳನ್ನ ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಸೇರಿಸಲಿಕ್ಕೆ ನಮ್ಮ ಹೋರಾಟ ಇದೆ. ಯಾಕಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಬಿಜಾಪುರಿಂದ ಮತ್ತು ಸಿಂದಗಿ, ಆಲ್ಮೇಲು, ತಾಳಿಕೋಟೆ ಈ ಭಾಗದಲ್ಲಿ ಸಾಕಷ್ಟು ನಮ್ಮ ಕಾಲೇಜ್ಗಳಿದೆ. ಆ ಭಾಗದಿಂದ ವಿದ್ಯಾರ್ಥಿಗಳು ಬೆಳಗಾವಿಗೆ ಹೋಗ್ಬೇಕಂದ್ರೆ ಸುಮಾರು 6-7 ತಾಸುಗಳ ಸಮಯ ಬೇಕಾಗತ್ತೆ. ಆ ಬೆಳಗಾವಿಂದ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂದ್ರೆ ಬಹಳಷ್ಟು ದೂರ ಇದೆ. ಬೆಳಗಾವಿ ನಗರದಲ್ಲಿಲ್ಲ ವಿಶ್ವವಿದ್ಯಾಲಯ. ಬೆಳಗಾವಿ ನಗರವನ್ನ ಬಿಟ್ಟು ಮತ್ತೆ 2 ತಾಸುಗಳ ಸಮಯ ಹೋಗ್ಬೇಕಾಗತ್ತೆ. 2 ದಿನಗಳ ಕಾಲ ಯಾವ್ದಾದ್ರು ಒಂದು ಸಮಸ್ಯೆ ಆದ್ರೆ, ಶೈಕ್ಷಣಿಕವಾಗಿ ಏನಾದ್ರೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ ಅವರು 2 ದಿನಗಳ ಕಾಲ ಸಮಯವನ್ನ ವ್ಯರ್ಥ ಮಾಡ್ಬೇಕಾಗತ್ತೆ, ದುಡ್ಡುಗಳನ್ನ ವ್ಯರ್ಥ ಮಾಡ್ಬೇಕಾಗತ್ತೆ. ಆದ್ರೆ ಏನು ಹಿಂದಿನ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಅಂತ ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತು. ಆ ವಿಶ್ವವಿದ್ಯಾಲಯಕ್ಕೆ ನಮ್ಮ 130 ಕಾಲೇಜುಗಳನ್ನ ಸೇರಿಸೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಶೈಕ್ಷಣಿಕವಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ ನಾವು ಕಳೆದ ಬಾರಿಯೂ ಕೂಡ ಈ ಒಂದು ವಿಷಯವಿಟ್ಟು ಹೋರಾಟ ಮಾಡಿದ್ವಿ. ಆದ್ರೆ ಯಾವುದೇ ಸರ್ಕಾರ ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ. ಆದ ಕಾರಣ ಈ ಸಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ತಗೊಂಡು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ತಕ್ಷಣವೇ ಈ ಹೋರಾಟದ ಒಂದು ಇದು ತಗೊಂಡು ತಕ್ಷಣ ಪರಿಹಾರವನ್ನು ಕೊಡಬೇಕು, ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋ ಒಂದು ಮನವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರದಿಂದ ನಾವು ಮಾಡ್ತಾ ಇದೀವಿ. ಇದೇ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ 130 ಕಾಲೇಜುಗಳನ್ನ ಸೇರಿಸಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಈಗಾಗಲೇ ಸಾಕಷ್ಟು ನೀವು ಮನವಿ ಕೊಟ್ಟಿರಿ ಎಬಿಪಿಯಿಂದ, ಯಾಕೆ ಈ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಲ್ವಾ? ಅದು ಇಲ್ಲಿರುವಂತ ಅಧಿಕಾರಿಗಳ ಏನ್ ಮಾಡಿದಾರೋ ನಮಗ್ ಗೊತ್ತಿಲ್ಲ. ನಾವಂತೂ ಹೋರಾಟ ಮಾಡ್ತಾ ಇದೀವಿ ಸತತ. ಈ ಏನು ಸಮಸ್ಯೆ ಕುರಿತು ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಸಾಕಷ್ಟು ಮನವಿ ಪತ್ರಗಳನ್ನ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮುಖಾಂತರ ಕಳಿಸುವಂತ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ. ಈ ಒಂದು ಮನವಿಗೆ ಈ ಸಲ ಸ್ಪಂದನೆ ನೀಡದೇ ಇದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನ ವಿದ್ಯಾರ್ಥಿ ಪರಿಷತ್ ಮಾಡ್ಬೇಕಾಗತ್ತೆ ಅಂತ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಮುಖಾಂತರ ಇದೊಂದು 3-4 ಮನವಿಗಳಾಗಿರ್ಬೋದು ಅಂತ ನನ್ಗನ್ಸುತ್ತೆ. ಮಂಜುನಾಥ್ ಹಳ್ಳಿ.